ಆಂಟಿ ಎಷ್ಟಿದು ರೂಪಾಯಿ. ಇವಾಗ ಮಧ್ಯದಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದೆ, ಖಾಲಿ ಆಗಿಬಿಟ್ರೆ ಹಂಗಾಗಲ್ಲ, ಫುಲ್ ಇರುತ್ತೆ. ಅವರು ಅಲ್ಲಿ ಮಾಡ್ತವ್ರೆ, ಅವ್ರು ಅಲ್ಲಿ ಮಾಡ್ತವ್ರೆ, ನಾವು ಇಲ್ಲಿ ಮಾಡೋಣ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಇಲ್ಲೇ ನಾವು ಅದಕ್ಕೆ ದುಡ್ಡು ಕೊಡ್ಬೇಕಾ? ಈ ಜಾಗದಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತೀವಲ್ಲ. ಹಾಂ, ನಾವು ಅಕ್ಕನ ಇಬ್ಬರು ನೋಡ್ಕೊ ಹಾಕು. ಎಣ್ಣೆ ಉಪ್ಪು ಅವೆಲ್ಲ ಕೊಡು ಮಗಳೇ, ಸಾಕು. ಇವರು ಮಿಸ್ಟರ್ ಪ್ರವೀಣ್ ಅಂತ ನೋಡಿ ಎಂಥ ಕೆಲಸ ಎಲ್ಲ ಮಾಡುತ್ತಿದ್ದಾರೆ. ಚಿಕನ್ ಮಸಾಲ ಇದು ಅದೇ ನೋಡಿ ಫ್ರೈಸ್ ಸಾಬೂನು ಕುದೀತಾ ಇದೆ. ಬರೀ ಎಲ್ಲರೂ ಹಾಂ ಸರಿ, ಏನು ತಗೊಂಡು ಹಾಕು. ಏನಿದು ಸೇಮ್ ನಾನು ಮಾಡ್ದಂಗೆ ಮಾಡ್ತಿದ್ಯಾ? ಎಲ್ಲ ಆಗ್ತಿದ್ಯಾ? ನಾನು ಹಿಂಗೆ ಯಾವುದೇ ಚಿಕ್ಕ ಕೈ ಸಿಗುತ್ತೆ ಅದೆಲ್ಲ ಹಾಕ್ತೀನಿ. ಅರ್ಥ ಆಯಿತು ಅನಿಸುತ್ತೆ. ನಮಸ್ಕಾರ ಫ್ರೆಂಡ್ಸ್, ಟುಡೇ ಕಬ್ಬಾಳಲ್ಲಿದ್ದೀವಿ. ಇವತ್ತೇನಪ್ಪ ಪ್ಲ್ಯಾನು ಅಂದರೆ ಕ್ಯಾಂಪ್ ಹಾಕಬೇಕು. ಕ್ಯಾಂಪಿಂಗ್ ಹಾಕಿ ಪ್ಲಸ್ ಅಡುಗೆ ಮಾಡೋಣ ಅಂತ, ನಾನ್ ವೆಜ್ ಊಟ ಮಾಡಿ ಆರಾಮಾಗಿ ಎಂಜಾಯ್ ಮಾಡಿ ಹೋಗೋಣ ಅಂತ ಇದ್ದೀವಿ. ನಾವಿರೋದೇ ಇಬ್ಬರು. ನಾವೇನಾದ್ರು ಗ್ಯಾಸು ಸ್ಟವ್ಗಳೇನಾದ್ರು ತೊಗೊಂಬಿಟ್ರೆ ಜಾಸ್ತಿ ದೂರ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಹತ್ರನೇ ಇರಬೇಕು ಅಂಥ ಲೊಕೇಶನ್ ಹುಡುಕ್ತಾ ಇದ್ದೀವಿ. ಲೊಕೇಶನ್ ನೋಡಬೇಕು, ಒಂದು 4-5 ಅಂಗಡಿ ವಿಚಾರಿಸ್ಬೇಕು. ಫಸ್ಟು ಪ್ರೈಸ್ ಏನಿದೆಯೋ ಅಂತ ಗೊತ್ತಿಲ್ಲ. ಕಬ್ಬಳಲ್ಲಿ 2 ಆಪ್ಷನ್ ಸಿಗುತ್ತೆ. ಒಂದು ಸೌದೆಯಿಂದ ಅಡುಗೆ ಮಾಡ್ತೀನಿ ಅನ್ನೋದು ಒಂದು ಆಪ್ಷನ್ ಇರುತ್ತೆ, ಪ್ಲಸ್ ಇನ್ನೊಂದು ಗ್ಯಾಸ್ ಸಿಗುತ್ತೆ. ಯಾವ್ರಿಗೆ ಸೌದೆ ಆಗೋಲ್ಲ ಅವ್ರು ಗ್ಯಾಸಿಂದ ಅಡುಗೆ ಮಾಡ್ಬೋದು. ಆ ಥರ ಬೇಡ. ಆಂಟಿ ಎಷ್ಟಿದು ಗ್ಯಾಸ್? ಎಷ್ಟು? ಗ್ಯಾಸು ಕೆಜಿ 150 ರೂಪಾಯಿ ಮಗ. 150? ತೂಕ ಮಾಡಿ ಕೊಡ್ತೀವಿ. ಹಾಂ, ನೀವು ಅರ್ಧ ಕೆಜಿ ಉಂಟು 75, 200 ಗ್ರಾಮ್ 30 ರೂಪಾಯಿ. ಇವಾಗ ಮಧ್ಯದಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದೆ, ಖಾಲಿ ಆಗಿಬಿಟ್ರೆ ಹಂಗಾಗಲ್ಲ, ಫುಲ್ ಇರುತ್ತಲ್ಲ. ಇರುತ್ತೆ. ಓಕೆ ಓಕೆ. ನಿಂಗೆ ಎಷ್ಟು ಕೆಜಿ ಬೇಕು ಹೇಳಿ, ಎಷ್ಟು ಜನ ಇದ್ದೀರಿ ಅಡುಗೆಗೆ ಹಾಂ, ಕೊಡ್ತೀನಿ. ತುಂಬ ಸಿಲಿಂಡರ್ ಒಲೆ ಡಬಲ್ 200 ಮಗ, ಸಿಂಗಲ್ 100 ರೂಪಾಯಿಗೆ 150ಗೆ ಹಾಕ್ಕೊಡ್ತೀನಿ. ಯಾವುದು ಡಬಲ್ ಬೇಡ, ನಮ್ಗೆ ಸಿಂಗಲ್ಲೇ ಸಾಕು. 100 ರೂಪಾಯಿ 100 ರೂಪಾಯಿ. ಆಯ್ತು, ತಗೊಂಡು ನಿಂಗೆ ಫಸ್ಟ್ ಗೋಣಿ ಅಲ್ವಾ, 5 ಹಾಂ. ರೂಪಾಯಿ ಹೆಚ್ಚು ಕಡಿಮೆ ಹಾಕ್ಕೊಡ್ತೀನಿ. ಇದು ಪಾತ್ರೆ ಎಲ್ಲ ಕೊಡ್ತೀನೋ, ನೀನು ಇಳಿಯುವಂಥವ್ರು ಹಾಕಿ ಕೊಡ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಐಟಮು ಅಡುಗೆ ಐಟಮ್ ಫುಲ್ ಇದೆ ನಮ್ಮ ಹತ್ರ. ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರತಿಯೊಂದು ಇದೆ. ಎಣ್ಣೆ ಗಿಣ್ಣೆ ಎಲ್ಲ ಇದೆ. ಹಾಂ, ಕರ್ಬೇವು ಬರೀ ಮಟನ್ ಚಿಕನ್ 2. ನಮ್ದು ಇದೇ ಇಬ್ಬಿಬ್ರು ಬಂದರೆ ಇದೇ ಪ್ರಾಬ್ಲಮ್ಮು ಅಲ್ಲ. ಸಾಮಾನು ಎತ್ಕೊಬರಕ್ಕೆ ಯಾರು ಒಬ್ರು ಬೇಕಲ್ಲ. ಅವರು ಅಲ್ಲಿ ಮಾಡ್ತವ್ರೆ, ಅವ್ರು ಅಲ್ಲಿ ಮಾಡ್ತವ್ರೆ, ನಾವು ಇಲ್ಲಿ ಮಾಡೋಣ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಫೈನಲಿ ಫ್ರೆಂಡ್ಸ್, ಅವಾಗಿಂದ ಹುಡುಕಿನೂ ಈ ಒಂದು ಜಾಗ ಸಿಕ್ಕಿದೆ ಅಡುಗೆ ಮಾಡೋಕ್ಕೆ ಮಸ್ತು. ಅದು ಅಲ್ಲದೆ ಅಂಗಡಿಯಿಂದ ಜಸ್ಟ್ ಒಂದು 100 ಮೀಟ್ರ್ ಗ್ಯಾಪಲ್ಲೇ ಇರೋದು. ಸೊ ಐಟಮೆಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ನೋ ಪ್ರಾಬ್ಲಮ್. ಎಲ್ಲ ಕೊಟ್ಟರು ಕುತ್ಕೊಳ್ಳೋಕೆ ಹಾಕೊಡಲ್ಲ. ಪಾತ್ರೆ ಎಷ್ಟು ಕೆಜಿಗೆ ಅಂತ ಹೇಳ್ಬಿಟ್ಟು ನಾವು 4 ಜನಕ್ಕಾಗೋ ಅಷ್ಟೇ. ಹಾಂ, ಚಿಕ್ಕ ಚಿಕ್ಕವೇ ಕೊಡಿ. ಎಷ್ಟು ಬೇಕೆ? ಒಂದು ರೈಸ್ಗೆ? ಹಾಂ, ಸಾಕ್ತಾನೆ. ಎಷ್ಟು? ನೀರಲ್ಲೆಲ್ಲ ಬಿಡಾರ ಮಗ, ಚೌಟ್ರಿ ಮಾಡ್ಕೊಂಡ್ರೆ ನೀರು ಕೊಡೋದು. ಹಾಂ, ಕ್ಯಾನ್ ನಮ್ಮ ಹತ್ರ ಇದೆ. ಆಯ್ತಾ? ಪ್ರತಿಯೊಂದು ಇದೆ ಕಣ್ಮಗ. ಚಿಕನ್ ಮಟನ್ ತಂದ್ಕೊಟ್ಟು ಅಡುಗೆನೇ ಮಾಡ್ಕೊಡ್ತೀವಿ. ಒಗ್ಗರಣೆ ಬಿಟ್ಟು ಕೇಳಿದ್ದೆ ಸಾಕ 1 ಕೆಜಿ. ಹಾಂ, ಎಣ್ಣೆ ಉಪ್ಪು ಅವೆಲ್ಲ ಕೊಡು ಮಗಳೇ, ಸಾಕು. ನಾ ಕೊಡ್ತೀನಿ ಬಿಡು. ಮಸಾಲೆ ಪ್ಯಾಕೆಟ್ ಇಲ್ಲ ಪಾಪ, ಅಲ್ಲಿ ಶುಂಠಿ ಬೇಡ ಪೇಸ್ಟು ಅವೆಲ್ಲ ತಗೋ. ಅರ್ಶಿನ ಪುಡಿ ಬೇಕಲ್ಲ? ಅರ್ಶಿನ ಪುಡಿ ಬೇಡ. ಊರಿವಾಗ ಹಾಕಲ್ವಾ ನೀವು? ನಾವು ಹಾಕ್ತೀವಿ. ಅರಿಶಿನ ಪುಡಿ ಹಾಕಬೇಕು. ಗರಂ ಮಸಾಲ, ಅದು ಧನಿಯಾ ಪುಡಿ. ಯಾವುದಕ್ಕೂ ಒಂದ್ಸಲ ಎಕ್ಸ್ಪೈರಿ ಚೆಕ್ ಮಾಡ್ಬಿಡೋಣ. ಅಕಸ್ಮಾತ್ ತಿಂದ್ಮೇಲೆ ನಾವು ಎಕ್ಸ್ಪೈರಿ ಆಗಿಬಿಟ್ರೆ ಕಷ್ಟ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅದಕ್ಕೆ ದುಡ್ಡು ಕೊಡ್ಬೇಕಾ? ಈ ಜಾಗದಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತೀವಲ್ಲ. ಅಲ್ಲಿ ಮುಂದೆ ಅಣ್ಣ, ಹಾಂ, ಇಲ್ಲ ಬೆಟ್ಟದ ರೋಡ್ ಹೋದ್ರೆ ಆ ಕಡೆ ಬಾಡಿಗೆ ಇಲ್ಲ. ಇಲ್ಲಿ ಕೆರೆ ಸಿಗ್ತದಲ್ಲ, ಕೆರೆಯಿಂದ ಮುಂದಕ್ಕೆ ಹೋದ್ರೆ ಅಲ್ಲೂ ಬಾಡಿಗೆ ಇಲ್ಲ. ಇಲ್ಲಿ ತೆಂಗಿನ ಯೂಸ್ ಮಾಡಿಲ್ಲ ಅಂದರೆ ರಿಟರ್ನ್ ಕೊಡ್ಬೋದಲ್ಲ. ಕೊತ್ತಂಬರಿ ಪುದೀನ ಕೊಡುವ? ಕೊತ್ತಂಬರಿ ಪುದೀನ ಕೊಡು, ಅಕ್ಕಿ ಕೊಡು, ಮ್ಯಾಗಿ ಬಣ್ಣ ಕೊಡು.
ನಿಂಬೆಹಣ್ಣು ಬೇಕವ? ನಿಂಬೆಹಣ್ಣು ಸೌತೆಕಾಯಿ ಚೌಕ ಬಂದ್ರೆ ಚೌಟ್ರಿ ಬೇಕಾ, ರೂಮ್ ಬೇಕಾ, ಪಾತ್ರೆ ಬೇಕಾ? ಹಾಂ ಈ ಚಿಕನ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಮಾಡಬೇಕು ಮದ್ಬಿಡಿಯ. ಜಮೀನು ಕೊಟ್ಟಿದೆ ಅದಕ್ಕೆ ಖಾಲಿ ಜಾಗಕ್ಕೂ ಕಾಸು ಕೊಡ್ಬೇಕಂತ. ಖಾಲಿ ಜಾಗ ಅಂದ್ರೆ ಇದು ಅವರು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಅದು ಕೊಡ್ಬೇಕು. ಆ ರೋಡ್ ಸೈಡ್ ಈಗ ಆ ಕಡೆ ಸೈಡ್ ಮಾಡ್ಕೊಂಡ್ರೆ ಕೇಳಲ್ಲ, ಈ ಕಡೆ ಸೈಡ್ ಮಾಡಿದ್ರೆ ಕೇಳ್ತಾರೆ. ಸಾಕ ಪುದೀನ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹಂಗೆ ಹಾಕೋದು. ಕಟ್ ಮಾಡಬೇಕು ಗರ್ವ ಮಾಡ್ತೀರಾ? ಸಾಕ್ತಾನೆ. ಊರಿಂದ ಹಾಕು, ಕಮ್ಮಿ ಮಾಡ್ದ ಇರಿ ಇದು ನೀನು ಕೊತ್ತಂಬರಿ ಯಾರು ಇವಾಗ ಹಾಕ್ತಾರ? ಸಾಂಬಾರ್ಗಪ್ಪ, ಇದಕ್ಕಲ್ಲ ಫ್ರೈಗಲ್ಲ. ಹಾಂ ಇದು ಈಗ ಹಾಕು ಇದಕ್ಕೆ ಸಾಂಬಾರ್ಗೆ, ಫ್ರೈ ಬೇಡ. ಕೊಡಿ. ಜಾಸ್ತಿ ಹಾಕ್ಬಿಡ. ಚಿಕನ್ ಮಸಾಲ ಇದು ಅದೇ ಬರೀ ಪೇಸ್ಟ್ ಇದೆಯಾ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಏನೇ ಇದು ಸೇಮ್ ನಾನು ಮಾಡ್ದಂಗೆ ಮಾಡ್ತಿದ್ಯಾ? ಎಲ್ಲ ಆಗ್ತಿದ್ಯಾ? ನಾನು ಹಿಂಗೆ ಯಾವುದೇ ಚಿಕ್ಕ ಕೈ ಸಿಗುತ್ತೆ ಅದೆಲ್ಲ ಹಾಕ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಹೇಳು? ಎಲ್ಲ ಹಾಕ್ಬಿಡು. ಮೇಲೆ ಹಾಕ್ತೀನಿ ಲಾಸ್ಟಿಗೆ. ಪುದೀನ ಮೇಲೆ ಗಮಗಮ ಅನ್ನಲ್ಲ, ಕೊತ್ತಂಬರಿ ಲಾಸ್ಟ್ ಹಾಕಬೇಕು. ನೀನು ನಿಕ್ಕೊಂಡು ಮನೆಗೆ ಹೋಗ್ತೀಯ? Emotional damage. ಗ್ಯಾಸ್ ಆಫ್ ಆಯ್ತಾ ನೋಡು. ಹಾಕ್ಲಾ? ಎರಡು ಪೀಸ್ ಹಾಕೊಡು. 2 ಪೀಸ್ ಮಿಡಿಲ್ಲ. ಮುದ್ದೆ ಇಸ್ಕೊತೀನಿ ಅನ್ನೋದು. ನಾನು ಬೇಯ್ಲಿ ಅಂತ ಇದು ಮಾಡಿಬಿಟ್ರೆ ಎಲ್ಲ ಇದು ಮಾಡ್ಕೊಂಡು ಆಫ್ ಮಾಡು. ಮಸಾಲೆ ಮಾಡ್ಬೇಕಾದ್ರೆ ಹಾಕ್ಬೇಕು. A few moments later. ಇದನ್ನೆಲ್ಲ ಹಾಕ್ಯಾ? ಏನು ಸ್ವಲ್ಪ ಏನು ಫ್ರೈ, ರೈಸು, ಇದು ಸಾಂಬಾರು, ಫುಲ್ ಜಾಲಿ. ವೆದರ್ ಬೇರೆ ಮಳೆ ಬರೋ ಥರ ಐತೆ. ಕಂಪ್ಲೀಟೆಡ್. ನೋಡಿ ಚಿಕನ್ ಎಲ್ಲ ಮಾಡಿದ್ದಾಯಿತು.
ತೆಗೆದಿದ್ದು ಕ್ಲಿಯರು ಫುಲ್ಲು ಬಾಕ್ಸ್ ಗೀಕ್ಸ್ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಶಿಫ್ಟ್ ಮಾಡಬೇಕು, ಇಷ್ಟು ಉಳ್ಕೊಂಬಿಟ್ಟಿದೆ. ಅದನ್ನು ಇವಾಗ ಯಾರಾದ್ರು ಬಂದರೆ ಕೊಡಬೇಕು, ಇಲ್ಲಾಂದರೆ ಯಾರೂ ಬರಲಿಲ್ಲ ಅಂದರೆ ನಾವೇ ತಿನ್ಕೊಂಡು ಬಾಕ್ಸ್ ತೊಗೊಂಡು ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತೊಂದು ದುಷ್ಟ ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.